ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ ನೋಡೇ ಬಿಡೋಣ ನೀನು. ಕುಮಾರಣ್ಣ ಖಬರ್ದಾರ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ಸಿಎ ಸೈಟ್ ಅಲಾಟ್ಮೆಂಟ್ ವಿಚಾರದಲ್ಲಿ ಹೈಕೋರ್ಟ್ ನೀಡಿದ್ದ ತಡೆಯಾಜ್ಞೆಯನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮನಸೋ ಇಚ್ಛೆ ಮಾತನಾಡಿದ್ದ ಪ್ರದೀಪ್ ಈಶ್ವರ್ ವಿರುದ್ಧ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ದಂಗೆ ಇದ್ದ ಒಕ್ಕಲಿಗ ಸಮುದಾಯ ಇಂದು ಕೆಂಪೇಗೌಡ ಜಯಂತಿಗೆ ಹಾಜರಾದ ಶಾಸಕರನ್ನ ವೇದಿಕೆಯಿಂದ ಕೆಳಗಿಳಿಸಬೇಕು. ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚ ಎಂದು ಪ್ರದೀಪ್ ಈಶ್ವರ್ ಎದುರೇ ಏಕವಚನ ಬಳಸಿ ಬಾಯಿಗೆ ಬಂದಂತೆ ನಿಂದಿಸುತ್ತಿದ್ರು. ಪ್ರದೀಪ್ ಈಶ್ವರ್ ಮೌನಕ್ಕೆ ಶರಣಾಗಿದ್ರು. ಕಾರ್ಯಕ್ರಮ ಮುಗಿಸಿ ಹೊರ ಬರ್ತಿದ್ದಂತೆ ಓಪನ್ ಕಾರಲ್ಲಿ ತೋಳು ತಟ್ಟಿ ಮೀಸೆ ತಿರುವಿ ಕೂದಲು ಕಿತ್ತೆಸೆದು ಸಮುದಾಯದ ಹುಡುಗರಿಗೆ ಪೋಸ್ ನೀಡುತ್ತಿದ್ದಂತೆ ಕೊಚ್ಚಿದ್ದ ಸಮುದಾಯದ ಹುಡುಗರು ಚಪ್ಪಲಿ ಮತ್ತು ಕಲ್ಲು ಎಸೆದು ಆಕ್ರೋಶ ಹೊರಹಾಕಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಕನ್ನಡ ಭವನದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಗೊಂದಲ ಗದ್ದಲ ಉಂಟಾಗಿತ್ತು. ಪೊಲೀಸರಿಂದ ಲಘು ಲಾಠಿ ಪ್ರಹಾರ, ತೋಳು ತಟ್ಟಿ ಮೀಸೆ ತಿರುವಿ ಒಕ್ಕಲಿಗ ಸಮುದಾಯಕ್ಕೆ ಸವಾಲು ಹಾಕಿದ ಪ್ರಸಂಗದಿಂದ ಆಕ್ರೋಶಗೊಂಡು ಸಮುದಾಯದವರಿಂದ ಚಪ್ಪಲಿ ಕಲ್ಲುಗಳ ಎಸೆತ ನಡೆದ ಹೈಡ್ರಾಮಾ ನಡೆದು ಹೋಯಿತು. ಕೆಂಪೇಗೌಡ ಜಯಂತಿಗೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಅದ್ದೂರಿ ಮೆರವಣಿಗೆಗೆ ಚಾಲನೆ ನಡೆಯಿತು. ಆ ಎಲ್ಲ ಸ್ತಬ್ಧ ಚಿತ್ರಗಳು ಕನ್ನಡ ಭವನದ ಬಳಿ ಬರುವ ವೇಳೆಗೆ ಸಮುದಾಯದ ಕೆಲವರನ್ನ ಕನ್ನಡ ಭವನದೊಳಗೆ ಪೊಲೀಸರು ಬಿಡದೆ ತಡೆದ್ರು. ಅಲ್ಲಿಂದ ಪ್ರಾರಂಭವಾದ ಗದ್ದಲ ಗಲಾಟೆ, ಪೊಲೀಸರ ಚಕಮಕಿಯಿಂದ ಉಂಟಾದ ನೂಕುನುಗ್ಗಲು ತಡೆಯಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು. ಆದರೂ ಸಮುದಾಯದ ಗುಂಪು ಕಟ್ಟಿಕೊಂಡು ಅಡ್ಡಗಟ್ಟಿದ್ದ ಬಾಗಿಲುಗಳನ್ನು ದೂಕಿಕೊಂಡು ಒಳ ನುಗ್ಗಿದ ಸಮುದಾಯದ ಹುಡುಗರು ಪ್ರದೀಪ್ ಈಶ್ವರನ್ನ ವೇದಿಕೆಯಿಂದ ಕೆಳಗಿಳಿಸಬೇಕು. ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚ, ಮೆಂಟಲ್ ಎಂದೆಲ್ಲ ಘೋಷಣೆ ಕೂಗಿ ಏಕವಚನದಲ್ಲಿ ಕರೆದು ಅವಮಾನಿಸಿದ್ರು. ದಯಮಾಡಿ ಕುಳಿತುಕೊಳ್ಳಿ, ಕಾರ್ಯಕ್ರಮ ಮುಗಿದ ಮೇಲೆ ಮಾತನಾಡೋಣ ಎಂದು ಸಮುದಾಯದ ಮುಖಂಡರಾದ ಪಿಎನ್ ಕೇಶವರೆಡ್ಡಿ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಕೆವಿ ನಾಗರಾಜ್, ಮರಳುಗುಂಟೆ ಕೃಷ್ಣಮೂರ್ತಿ ಜೊತೆಗೆ ಜಿಲ್ಲಾಧಿಕಾರಿ ಪ್ರಭುರವರು ಎಷ್ಟು ಬಾರಿ ಮನವಿ ಮಾಡಿದ್ರೂ ಕೇರ್ ಮಾಡಲಿಲ್ಲ. ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಕಾರ್ಯಕ್ರಮ 1:30 ಗಂಟೆ ಆದರೂ ಪ್ರಾರಂಭವಾಗಲಿಲ್ಲ. ಆನಂತರ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿ ಮಂಗಳಾನಂದ ಸ್ವಾಮೀಜಿ ಮನವಿ ಮಾಡಿದ ಮೇಲೆ ಕಾರ್ಯಕ್ರಮ ನಡೆಯಲು ಅನುವು ಮಾಡಿಕೊಟ್ರು. ವೇದಿಕೆಯಲ್ಲಿ ಟಿಸಿ ಪ್ರಭು ಮಾತನಾಡಿದ್ರು. ಆನಂತರ ಸ್ವಾಮೀಜಿ ಮಾತನಾಡಿ, ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ನಡೆಯುತ್ತಿದ್ದಂತೆ ವೇದಿಕೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಂಟ್ರಿ ಕೊಟ್ರು. ಸಂಸದ ಸುಧಾಕರ್ ಮಾತನಾಡಿದ ನಂತರ ಪ್ರದೀಪ್ ಈಶ್ವರ್ ಮಾತನಾಡಿದ್ರು. ಕಾರ್ಯಕ್ರಮ ಮುಗಿಸಿ ಹೊರಡುವ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿಯಲ್ಲಿ ಶೋಷಿತ ಎಂಎಲ್ಎ ಮೇಲೆ ಕುಮಾರಸ್ವಾಮಿ ಚೇಳಗಳನ್ನು ಬಿಟ್ಟು ನಿಂದಿಸಿದ್ದಾರೆ. 3 ಗಂಟೆಗಳ ಕಾಲ ನಾನು ಮೌನವಾಗಿ ಕೇಳಿಸಿಕೊಂಡಿದ್ದೇನೆ. ನಾನು ಒಬ್ಬ ಒಕ್ಕಲಿಗ ನಾಯಕ, ಡಿಕೆ ಶಿವಕುಮಾರ್ ಅಭಿಮಾನಿ. ನಾನು ಕುಮಾರಣ್ಣ, ನಿನ್ನ ಚೇಳಗಳನ್ನ ಬಿಟ್ಟು ನನ್ನ ವಿರುದ್ಧ ಮಾತನಾಡಿಸೋದು ಬಿಡಿ. ರವಿಕುಮಾರ್ರಿಂದ ಸುದ್ದಿಗೋಷ್ಠಿ ಮಾಡಿಸೋದಲ್ಲ. ನಾನೊಬ್ಬ ಶೋಷಿತ ಓಬಿಸಿ ಹುಡುಗ, ಬೆಳೆಯೋದು ನಿಮಗೆ ಇಷ್ಟ ಇಲ್ಲ. ತಾಕತ್ತಿದ್ರೆ ನೀವೇ ಬಂದು ನನ್ನ ವಿರುದ್ಧ ಮಾತನಾಡಿ. ರಾಜ್ಯದಿಂದ ಕಾರ್ಯಕರ್ತರನ್ನ ಕಳಿಸಿ 1000 ಕೊಟ್ಟು ಕುಡಿಸಿ ನನ್ನ ಮೇಲೆ ಬೈಗುಳ ಸುರಿಸೋದಲ್ಲ. ಜೆಡಿಎಸ್ ಪಕ್ಷ ಓಬಿಸಿ ಅವರ ಏಳಿಗೆ ಸಹಿಸೋಲ್ಲ. ಅವರನ್ನ ತುಳಿದೇ ಮೇಲೆ ಬರ್ತೀರಾ? ಇದು ನಿಮಗೆ ಒಳ್ಳೆಯದಲ್ಲ ಎಂದು ಮತ್ತೆ ಸವಾಲು ಹಾಕಿದ್ರು. ನೀನು ಡಿಕೆ ಅವರು
ನಿರ್ವಾಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು, ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದ್ವಾ? ನಮ್ಮ ಜಯಂತಿಗಳಲ್ಲಿ ಅವಮಾನಿಸಿದ್ವಾ? ಇವತ್ತು ನಾನು ಪೇಷನ್ಸ್ ಆಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ಕುಮಾರಣ್ಣ ನೀನೊಬ್ಬ OBC ಹುಡುಗನ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟ್ ಇಂದ JDS ಕಾರ್ಯಕರ್ತ ಬಂದಿದ್ದಾರೆ. ರೇ, ನಾನೊಬ್ಬ ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ನಾನು. ಕಾರ್ಯಕ್ರಮ ಮುಗಿಸಿ ಹೊರ ಹೋಗ್ತಿದ್ದ ಶಾಸಕ ಪ್ರದೀಪ್ ಈಶ್ವರ್ ಕನ್ನಡ ಭವನ ಕಾರಿಡಾರ್ನಲ್ಲೇ ಓಪನ್ ಕಾರಲ್ಲಿ SC ST ಜೈ, OBC ಜೈ, ಜೈ ಅಂಬೇಡ್ಕರ್ ಎಂದು ಘೋಷಣೆ ಕೂಗುತ್ತಾ ಹೊರಟರು. 3 ಗಂಟೆಗಳ ಕಾಲ ಸಹಿಸಿಕೊಂಡಿದ್ದ ಕೋಪವನ್ನೆಲ್ಲ ತೋರಿಸಿ 2-3 ಬಾರಿ ತೋಳು ತಟ್ಟಿ ಮೀಸೆ ಮೇಲೆ ಕೈ ಹಾಕಿ ತಿರುವಿ ತಲೆ ಕೂದಲು ಕಿತ್ತು ಬಿಸಾಡಿ ಸಮುದಾಯದ ಕಾರ್ಯಕರ್ತರಿಗೆ ಧಮಕಿ ಹಾಕುವ ರೀತಿಯಲ್ಲಿ ಪೋಸ್ ಕೊಟ್ರು. ಈ ವೇಳೆ ಹಿಂದೆ ಫಾಲೋ ಮಾಡ್ತಿದ್ದ ಸಮುದಾಯದ ಕಾರ್ಯಕರ್ತರು ಪ್ರದೀಪ್ ಮೇಲೆ ಚಪ್ಪಲಿ ಮತ್ತು ಕಲ್ಲುಗಳಿಂದ ಎಸೆದ್ರು.